కర్ణాటక రాజ్య సర్కారీ నౌకర్ల సంఘం ఆధ్వర్యంలో బెంగళూరులోని త్రిపుర వాహిని ఆర్ఏ మన మైదానంలో ప్రత్యేక కార్యక్రమం విజయవంతంగా నిర్వహించారు. ఈ కార్యక్రమాన్ని లోకాయుక్త న్యాయమూర్తి బిఎం పాటిల్ ప్రారంభించగా ముఖ్య అతిథిగా గవర్నమెంట్ ముఖ్య కార్యదర్శి డాక్టర్ శాలిని రజనీష్ షా హాజరై సంఘ కార్యకలాపాలను అభినందించారు. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಈ ವರ್ಷ ಏನು ಮೊನ್ನೆ ಚುನಾವಣೆ ನಡೀತು 29ರ ಅವಧಿಗೆ ಯಾರ್ಯಾರು ಚುನಾಯಿತ ಪದಾಧಿಕಾರಿಗಳು ಪ್ರತಿನಿಧಿಗಳಾಗಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಒಂದು ಕಾರ್ಯಾಗಾರವನ್ನ ಮಾಡಬೇಕು. ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಒಂದು ಸದೃಢವಾಗಿರುವಂತಹ ಸಂಘಟನೆಯನ್ನ ಈ ನಾಡಿಗೆ ಕೊಡಮಾಡಬೇಕು. ಮತ್ತೆ ಒಳ್ಳೆ ಸಂದೇಶಗಳನ್ನ ಈ ರಾಜ್ಯಕ್ಕೆ ಕೊಡುವಂತ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿ ತುಂಬಾ ಇದೆ ಅನ್ನುವಂತ ಕಾರಣಕ್ಕಾಗಿ ಇವತ್ತು ಪ್ರಜಾಸ್ನೇಹಿ ಆಡಳಿತ ಕಾರ್ಯಾಗಾರವನ್ನು ಆಯೋಜನೆ ಮಾಡಿದ್ದೇವೆ. ಇದೇ ಮೊಟ್ಟ ಮೊದಲ ಬಾರಿಗೆ ಯಾವ ಅವಧಿನಲ್ಲೂ ಕೂಡ ಈ ರೀತಿಯಾಗಿರುವಂತ 9 ರಿಂದ 10 ಸಾವಿರ ಚುನಾಯಿತ ನಿರ್ದೇಶಕರ ಕಾರ್ಯಾಗಾರ ಸಮಾವೇಶ ಮಾಡಿದ್ದು ಇದೇ ಮೊದಲು ಅನ್ನುವಂಥದ್ದನ್ನ ಬಹಳ ಅಭಿಮಾನದಿಂದ ನಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಅಭಿಮಾನದ ಪ್ರಜಾಸ್ನೇಹಿ ಆಡಳಿತ ಕಾರ್ಯಾಗಾರವನ್ನ ಉದ್ಘಾಟನೆಯನ್ನು ಮಾಡಬೇಕು, ಚಾಲನೆ ಕೊಡಬೇಕು ಅನ್ನುವಂತ ವಿನಂತಿ ಮೇರೆಗೆ ಅದರ ಜೊತೆ ದಕ್ಷತೆ ಮತ್ತು ಪಾರದರ್ಶಕತೆ ಮತ್ತು ಪ್ರಾಮಾಣಿಕ ಆಡಳಿತದ ಸೇವೆದ ಬಗ್ಗೆ ಮಾತನಾಡಬೇಕು ಅನ್ನುವಂತ ವಿನಂತಿ ಮಾಡಿದಾಗ ನಮ್ಮೆಲ್ಲರ ನಾಡಿನ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿರುವಂತಹ BS ಪಾಟೀಲ್ ಸರ್ ಅವರನ್ನ ಕೇಳಿಕೊಂಡಂತ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿ ಅಭಿಮಾನದಿಂದ ನಮ್ಮ ಸಂಘದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾನು ರಾಜ್ಯಾಧ್ಯಕ್ಷನಾಗಿ ಮತ್ತೊಮ್ಮೆ ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೂಡ ನಾನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಮಾಹಿತಿ ಆಯೋಗದ ಸಮಸ್ಯೆಗಳು ಕೂಡ ನಮ್ಮ ಮುಂದೆ ಇದೆ. ಸಾಕಷ್ಟು ಸವಾಲುಗಳು ಪರಿಹಾರಗಳನ್ನು ಆಯ್ಕೆಯ ಬಗ್ಗೆ ನಾವು ಕಂಡುಕೊಳ್ಬೇಕಾಗಿದೆ. ಈ ಒಂದು ಸಂದರ್ಭಕ್ಕೆ ಸನ್ಮಾನ್ಯ ರವೀಂದ್ರ ಗುರುನಾಥ ಡಾಕಪ್ನವರು ಮಾನ್ಯ ಆಯುಕ್ತರು ಕಲಬುರಗಿ ಪೀಠದಿಂದ ಬಂದಿದ್ದಾರೆ. ಅವ್ರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಸ್ವಾಗತವನ್ನು ಬಯಸ್ತಾ ವೇದಿಕೆ ಮೇಲಿರುವಂತ ಎಲ್ಲ ಸಂಘದ ಪದಾಧಿಕಾರಿ